ಸೊ ಇನ್ನು ನೆಕ್ಸ್ಟ್ ವೃಷಭ ರಾಶಿಗೆ ಬರೋದಾದ್ರೆ ಹೇಗಿರುತ್ತೆ ವೃಷಭ ರಾಶಿಯವರ ಮೇ ತಿಂಗಳು? ಸೊ ವೃಷಭ ರಾಶಿಯವರಿಗೆ again ನಾನು 3 ಕಾರ್ಡ್ಗಳನ್ನ ತೆಗಿತೀನಿ. ಓಕೆ, ಆರೋಗ್ಯ, ಹಣಕಾಸು ಹಾಗೆ ರಿಲೇಶನ್ಶಿಪ್. ಆರೋಗ್ಯದ ವಿಚಾರ ಬಂದಾಗ ಇದು ಕೂಡ ಪಾಸಿಟಿವ್ ಆದಂತಹ ಕಾರ್ಡ್. ವೃಷಭ ರಾಶಿಯವರಿಗೆ ಕೂಡ ಯಾವುದೇ ಮೇಜರ್ ಆದಂತಹ ಹೆಲ್ತ್ ಇಶ್ಯೂಸ್ ಇಲ್ಲಿ ಕಾಣಿಸ್ತಾ ಇಲ್ಲ. ಸ್ವಲ್ಪ ENT ರಿಲೇಟೆಡ್ ಪ್ರಾಬ್ಲಮ್ಗಳು ಬರೋದಕ್ಕೆ ಅವಕಾಶ ಇರುತ್ತೆ. ಸೊ ಅದು ಏನಾದರೂ ಚಿಕ್ಕ ಪುಟ್ಟ ಸಮಸ್ಯೆಗಳು, ಕಿವಿ ಅಥವಾ ಗಂಟಲಿಗೆ ಸಂಬಂಧಿಸಿದ ಸಮಸ್ಯೆಗಳಿದ್ರೆ ಈ ಸಮಯದಲ್ಲಿ ಅದಕ್ಕೆ ರಿಲೇಟೆಡ್ ಆದಂತಹ ಸರ್ಜರಿಗಳು ಏನಾದರೂ ಆಗೋದಕ್ಕೆ ಅವಕಾಶ ಇರುತ್ತೆ. ನೋಡಿಕೊಂಡು ಆ ಥರ ಏನಾದ್ರು ಇತ್ತು ಅಂದರೆ ಅದನ್ನು ಸರಿ ಮಾಡ್ಕೊಳ್ಬಹುದು ಅಂತ. ಇನ್ನು ಎರಡನೇದು ಬಂದು ಹಣಕಾಸಿನ ವಿಚಾರದಲ್ಲಿ ತುಂಬ ಓವರ್ ಬರ್ಡನ್ ಇದೆ ನಿಮ್ಮ ಹೆಗಲ ಮೇಲೆ. ಅಂದರೆ ನಿಮ್ಮ ಸಂಬಳ ಒಂದು 50,000 ಬರ್ತಾ ಇದೆ ಅಂದರೆ 1,00,000ದಷ್ಟು ಬರ್ಡನ್ ನೀವು ಹೊತ್ಕೊಂಡ್ಬಿಟ್ಟಿದ್ದೀರಾ. ಸೊ ಎಲ್ಲಿದೆ ದುಡ್ಡು, ಎಲ್ಲಿಂದ ಹಣ ಮಾಡಲಿ ನಾನು ಅಂತ ನೀವು ತುಂಬ ಹೊಡೆದಾಡುವಂಥ ಪರಿಸ್ಥಿತಿ. ನಿಮ್ಮ ಎನರ್ಜಿ ಪೂರ್ತಿ ಹಣಕಾಸಿನ ವಿಚಾರಕ್ಕೆ ವ್ಯಯ ಆಗಿ ಹೋಗ್ತಾ ಇದೆ ಅಂತ ಹೇಳ್ಬೋದು. ಹಾಗಾಗಿ ನೀವು ಈ ತಿಂಗಳು ಸ್ವಲ್ಪ ಕಾಮ್ ಆಗಿ ನಿಮ್ಮ ಮೈಂಡ್ನ ಇಟ್ಕೊಂಡು ಕೆಲಸವನ್ನು ಮಾಡಿದ್ರೆ ಎನಿವೇಸ್ ನಿಮ್ಗೆ ಆರೋಗ್ಯದ ಸಪೋರ್ಟ್ ಇದ್ದೇ ಇದೆ. ಸೊ ಹಾಗಾಗಿ ನಿಮಗೆ ಈ ಸಮಯದಲ್ಲಿ ಒಂದು ಬರ್ಡನ್ ಜಾಸ್ತಿ ಇರುತ್ತೆ. ಸ್ವಲ್ಪ ಕಾಮ್ ಆಗಿ ಹ್ಯಾಂಡಲ್ ಮಾಡಿಕೊಂಡು ಮುಂದೆ ಹೋದಾಗ ಖಂಡಿತ ಪ್ರಾಬ್ಲಮ್ ಸಾಲ್ವ್ ಆಗೋದಕ್ಕೆ ಅವಕಾಶ ಇರುತ್ತೆ. ಇನ್ನು ರಿಲೇಶನ್ಶಿಪ್ ಅಂತ ಬಂದಾಗ, ರಿಲೇಶನ್ಶಿಪ್ ವಿಚಾರಕ್ಕೆ ಬಂದಾಗ ಎಲ್ಲ ಪಾಸಿಟಿವ್ ಆದಂತಹ ರಿಲೇಶನ್ಶಿಪ್. ಅಂದರೆ ನೀವು ಯಾರನ್ನಾದ್ರೂ ಇಷ್ಟಪಡ್ತಿದ್ದೀರಾ ಅಂದರೆ ಈ ಸಮಯದಲ್ಲಿ ಹೋಗಿ ಅವರ ಮುಂದೆ ಪ್ರೇಮ ನಿವೇದನೆಯನ್ನು ಮಾಡ್ಕೊಳ್ಬಹುದು. ಅವ್ರು ಅಕ್ಸೆಪ್ಟ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ನೀವು ವೃಷಭ ರಾಶಿಯವರಾಗಿದ್ದು ಯಾರನ್ನಾದ್ರೂ ಇಷ್ಟಪಡ್ತಿದ್ರೆ ಲವ್ ಅಫೇರ್ನ ಅವ್ರ ಮುಂದೆ ಹೇಳ್ಕೊಳ್ಳೋದಕ್ಕೆ ಅವಕಾಶ ಇದೆ. ಅವ್ರು ಹೇಳ್ಕೊಂಡು ಪಾಸಿಟಿವ್ ಆದಂತಹ ಒಂದು ಸೈನ್ನ ತೋರಿಸೋದಕ್ಕೆ ಅವಕಾಶ ಇದೆ. ಅದರಲ್ಲೂ ನೀವೇನಾದರೂ ಮೇಲಾಗಿದ್ರೆ ಖಂಡಿತ ಈ ಸಮಯದಲ್ಲಿ ನಿಮ್ಮ ಲವ್ ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡಬಹುದು. ಕುಟುಂಬ ಜೀವನದಲ್ಲಿ ಕೂಡ ನಿಮ್ಮ ಹೆಂಡತಿಗೆ ನೀವೆಷ್ಟು ಪ್ರೀತಿಯನ್ನ ಗೌರವವನ್ನು ಕೊಡ್ತೀರೋ ಅಷ್ಟೇ ಗೌರವ ಅವ್ರ ಕಡೆಯಿಂದನೂ ಸಿಗೋದಕ್ಕೆ ಅವಕಾಶ ಇರುತ್ತೆ ಅಂತ ಹೇಳ್ಬೋದು. ಟೋಟಲ್ ಪಾಸಿಟಿವ್ ಆದಂತಹ ಮಂತ್. ಹಣಕಾಸಿನ ವಿಚಾರದಲ್ಲಿ ಮಾತ್ರ ಬರ್ಡನ್ ಇರುತ್ತೆ. ಬರ್ಡನ್ ಇರುತ್ತೆ.